ಸ್ವಘೋಷಿತ ಸಜ್ಜನ ಶಾಸಕ ಸುರೇಶ್ ಕುಮಾರ್ ಅವರ ಎಡವಟ್ಟುಗಳು, ಸುಳ್ಳು ಸುದ್ದಿ ಮತ್ತು ಎಐ ಫೋಟೋ ಎಡವಟ್ಟಿನಿಂದ ಬೆತ್ತಲಾದ ಬಿಜೆಪಿಯ ಶಾಸಕ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಟೀಕಾಕಾರರಿಂದ ಸಜ್ಜನ ರಾಜಕಾರಣಿ ಎಂದೇ ಕರೆಸಿಕೊಳ್ಳುವ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವ ಅರ್ಥವಿಲ್ಲದ ಪೋಸ್ಟ್ ಮೂಲಕ ಸದಾ ಟೀಕೆಗೆ ಗುರಿಯಾಗುತ್ತಿರ್ತಾರೆ. ಶಾಸಕ ಸ್ಥಾನದಲ್ಲಿರುವ ಇವರು ಕನಿಷ್ಠ ಸತ್ಯವನ್ನು ಅರಿಯದೆ ಬೇಕಾಬಿಟ್ಟಿ ಪೋಸ್ಟ್ ಮಾಡುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೌದು, ಜವಾಬ್ದಾರಿಯುತ ಸ್ಥಾನದಲ್ಲಿರುವುದನ್ನು ಮರೆತಿರುವ ಶಾಸಕ ಸುರೇಶ್ ಕುಮಾರ್ ಅವರು ಎಐ ಚಿತ್ರವನ್ನು ಬಳಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಟೀಕೆ ಮಾಡಿದ್ದಾರೆ. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಫೋಟೋವೊಂದನ್ನು ಬಳಸಿಕೊಂಡು ಸುರೇಶ್ ಕುಮಾರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಆದರೆ ಆ ಪೋಸ್ಟ್ನಲ್ಲಿರುವ ಮಾಹಿತಿ ಸತ್ಯಕ್ಕೆ ದೂರವಾದದ್ದು. ಬಾಯಿಗೆ ಬಂದಂತೆ ಹೇಳಿಕೆಗಳನ್ನು ನೀಡುವುದು ಶಾಸಕ ಸ್ಥಾನದಲ್ಲಿರುವವರಿಗೆ ಶೋಭೆಯಲ್ಲ ಎಂದು ನೆಟ್ಟಿಗರು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವುದೇ ವಿಚಾರವನ್ನು ಹಂಚಿಕೊಳ್ಳುವ ಮೊದಲು ಅದರ ಹಿಂದಿನ ವಾಸ್ತವವೇನು ಎಂಬ ವಿವೇಚನೆ ಇಲ್ಲದೆ ಪೋಸ್ಟ್ ಮಾಡುತ್ತಿರುವುದು ಅವರ ನಡೆ ಏನು ಎಂಬುದನ್ನು ತೋರಿಸುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಹಂದೂರು ಹೊನ್ನೆಕೂಡಿಗೆ ಪ್ರದೇಶದಲ್ಲಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಸೇತುವೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಸೇತುವೆಗೆ ಸ್ಥಳೀಯ ಜನರು ಸಿದ್ದರಾಮಯ್ಯ ಸೇತುವೆ ಎಂದು ನಾಮಕರಣವನ್ನು ಮಾಡಿದ್ದಾರೆ. ವಾಸ್ತವ ಏನೆಂದರೆ ಈ ಸೇತುವೆಗೆ ತಮ್ಮ ಹೆಸರೇ ಇಟ್ಟಿದ್ದಾರೆ ಎಂದು ಸಿದ್ದರಾಮಯ್ಯ ಅವರಿಗೆ ಸ್ಥಳಕ್ಕೆ ಹೋದಾಗಲೇ ಗೊತ್ತಾಗಿದೆ ಎಂಬುದು ಸೇತುವೆಯ ಉದ್ಘಾಟನಾ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ. ಈ ಸೇತುವೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಇಡಬೇಕಾಗಿತ್ತಾ ಇಲ್ವಾ ಎಂಬುದು ಬೇರೆ ವಿಚಾರ. ಆದರೆ ಈ ಬಿಜೆಪಿ ನಾಯಕರು ಮೂರ್ಖರಂತೆ ವರ್ತಿಸುತ್ತಾ ಸತ್ಯತೆಯನ್ನು ಅರಿಯದೆ ಫೇಕ್ ವಿಚಾರಗಳನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿಟ್ಟುಕೊಂಡು ಹರಡುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸೇತುವೆ ಉದ್ಘಾಟನೆಯ ದಿನ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಸ್ಥಾಪಿಸಿದ್ದ ಸಿದ್ದರಾಮಯ್ಯನವರ ಪ್ರತಿಮೆಯೂ ಅಲ್ಲಿಯೇ ಅನಾವರಣಗೊಂಡಿದೆ. ಆದರೆ ಈ ಕೆಲ ಅಂಧಭಕ್ತರು ಸೇರಿ ಸಿದ್ದರಾಮಯ್ಯನ ಪ್ರತಿಮೆಗೆ ಸ್ವತಃ ಸಿದ್ದರಾಮಯ್ಯನವರೇ ಮಾಲಾರ್ಪಣೆ ಮಾಡುತ್ತಿರುವಂತೆ ಎಐಯನ್ನು ಬಳಸಿ ನಕಲಿ ಚಿತ್ರ ರಚಿಸಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಸಿದ್ದರಾಮಯ್ಯನವರ ಕುರಿತು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಸತ್ಯ ಏನೆಂದರೆ ಅಲ್ಲಿ ಸಿದ್ದರಾಮಯ್ಯನವರು ಈ ಪ್ರತಿಮೆಗೆ ಹಾರವನ್ನು ಹಾಕಿಲ್ಲ. ಅವರು ಸ್ವತಃ ಆ ಪ್ರತಿಮೆಯನ್ನು ತಾವೇ ಅನಾವರಣವನ್ನು ಕೂಡ ಮಾಡಿಲ್ಲ. ಪ್ರತಿಮೆಯನ್ನು ಅನಾವರಣ ಮಾಡಿದ್ದು ಶಾಸಕ ಜೀವರಾಜ್ ಅವರು. ಆದರೆ ಎಐ ಚಿತ್ರವೊಂದನ್ನು ಅರಿಯದೆ ಸಾಮಾನ್ಯ ಜ್ಞಾನವೂ ಇಲ್ಲದೆ ಬಿಜೆಪಿಯ ಕೆಲ ನಾಯಕರು ಎಐ ನಕಲಿ ಚಿತ್ರವನ್ನು ಬಳಸಿ ಇನ್ನೊಬ್ಬರ ತೇಜೋವಧೆ ಮಾಡುವಲ್ಲಿ ಮಗ್ನರಾಗಿದ್ದಾರೆ. ಆದರೆ ವಾಸ್ತವದಲ್ಲಿ ಜನರೆದುರು ಇವರೇ ಬೆತ್ತಲಾಗಿದ್ದಾರೆ. ದಶಕಗಳ ಕಾಲದಿಂದಲೂ ಬಿಜೆಪಿ ಶಾಸಕರಾಗಿರುವ ಸುರೇಶ್ ಕುಮಾರ್ ಈ ಎಐ ನಕಲಿ ಚಿತ್ರವನ್ನು ತಮ್ಮ ಸಾಮಾಜಿಕ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಚಪ್ಪಾಳೆ. ಇಷ್ಟು ದಿನ ಇವರ ಪಾರ್ಟಿಯ ನಾಯಕರು ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿ ಕೊಟ್ಕೊಂಡಿದ್ದಾರೆ. ಇದೀಗ ನಮ್ಮ ಮುಖ್ಯಮಂತ್ರಿಗಳು ತಮ್ಮ ಪ್ರತಿಭೆಯನ್ನು ತಾವೇ ಅನಾವರಣ ಮಾಡುತ್ತಿರುವುದು ನಿಜಕ್ಕೂ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾದ ಸಂಗತಿ ಅಂತ ಬರೆದುಕೊಂಡಿದ್ದಾರೆ. ಫೋಟೋ ನೋಡಿದ್ರೇ ಅದು ನಕಲಿ ಎಐ ಅಂತ ಗೊತ್ತಾಗ್ತದೆ. ಹೀಗಿರುವಾಗ ಸುರೇಶ್ ಕುಮಾರ್ ಅವರು ತಾಳ್ಮೆ ಇಲ್ಲದೆ ಮೂರ್ಖರ ಥರ ವರ್ತಿಸಿರುವುದು ಶೋಚನೀಯ ಸಂಗತಿ. ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೋಲ್ ಆಗುತ್ತಿರುವ ಸುರೇಶ್ ಕುಮಾರ್ ಅವರು ಬೇಗ ಹುಷಾರಾಗಲಿ ಎಂದು ನೆಟ್ಟಿಗರು ಟೀಕೆಯನ್ನು ಮಾಡುತ್ತಿದ್ದಾರೆ. ಸುರೇಶ್ ಕುಮಾರ್ ಅವರು ಈ ರೀತಿ ಬೇಕಾಬಿಟ್ಟಿಯಾಗಿ ಪೋಸ್ಟ್ ಮಾಡುತ್ತಿರುವುದು ಇದೇ ಮೊದಲೇನೂ ಅಲ್ಲ. ಈ ಹಿಂದಿನಿಂದಲೂ ಯೋಚಿಸದೆ ತಪ್ಪು ಮಾಹಿತಿಯುಳ್ಳ ಸುಳ್ಳು ಸುದ್ದಿಗಳನ್ನು ಪೋಸ್ಟ್ ಮಾಡುವುದರಲ್ಲಿ ಎತ್ತಿದ ಕೈ ಇವರು. ಈ ರೀತಿಯ ಸುಳ್ಳು ಮಾಹಿತಿಯನ್ನು ಹಂಚಿಕೊಂಡು ಕನಿಷ್ಠ ಪಕ್ಷ ವಿಷಾದವನ್ನು ವ್ಯಕ್ತಪಡಿಸದೆ ಪೋಸ್ಟನ್ನು ಡಿಲೀಟ್ ಮಾಡಿ ಟ್ರೋಲ್ಗೆ ಒಳಗಾಗಿದ್ದಾರೆ. ಈ ಹಿಂದೆ ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆಯಾದ ಸಮಯದಲ್ಲಿ ಹಾಗೂ ನಂತರದ ದಿನಗಳಲ್ಲಿ ಅವರ ಕುರಿತು ಸುರೇಶ್ ಕುಮಾರ್ ಅವರು ಕೇವಲವಾಗಿ ಬರೆದುಕೊಂಡಿದ್ದರು. ಒಬ್ಬ ಮಹಿಳಾ ಪತ್ರಕರ್ತೆಯ ಬಗ್ಗೆ ಅಂತಹ ಪದ ಬಳಕೆ ಮಾಡಿದ್ದು ಅವರ ಸಜ್ಜನಿಕೆಯ ಮುಖವಾಡವನ್ನು ಪ್ರಶ್ನಿಸುವಂತೆ ಮಾಡಿತ್ತು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿರಬೇಕಾದ ಒಬ್ಬ ಜನಪ್ರತಿನಿಧಿ ಇಂತಹ ಧೋರಣೆ ತಳೆದಿದ್ದು ಆಗಲೂ ದೊಡ್ಡ ಮಟ್ಟದ ಟೀಕೆಗೆ ಒಳಗಾಗಿತ್ತು. ಇನ್ನು 2020ರಲ್ಲಿ ದೇವನೂರು ಮಹಾದೇವ ಮತ್ತು ದೊರೆಸ್ವಾಮಿ ಅವರಿಂದ ಜಾಡಿಸಿಕೊಂಡು ಮುಖ ಮರೆಸಿಕೊಂಡಿದ್ದರು. ಈ ಹಿಂದೆ ಯತ್ನಾಳ್, ಸಿಟಿ ರವಿ ತರಹದ ಹರಕು ನಾಲಿಗೆಯುಳ್ಳ ನಾಯಕರು ನಾಡಿನ ಸಾಕ್ಷಿ ಪ್ರಜ್ಞೆಯಂತಿದ್ದ ದೊರೆಸ್ವಾಮಿ ಅವರ ವಿರುದ್ಧ ಬಾಯಿಗೆ ಬಂದಂತೆಲ್ಲ ಮಾತನಾಡಿದರು. ಆ ಸಮಯದಲ್ಲಿ ಪ್ರಜ್ಞಾವಂತರ ರೀತಿ ವರ್ತಿಸಬೇಕಿದ್ದ ಸುರೇಶ್ ಕುಮಾರ್ ಅವರು ಇವರನ್ನು ಸಮರ್ಥಿಸಿಕೊಂಡಿದ್ದರು. ಇದಕ್ಕೆ ದೇವನೂರು ಮಹಾದೇವ ಅವರು ಕೊಳೆತ ಹಣ್ಣುಗಳ ಹೋಲಿಕೆ ನೀಡಿ ಫೇಸ್ಬುಕ್ನಲ್ಲಿ ಬರೆದುಕೊಂಡು ಟಾಂಗ್ ಕೊಟ್ಟಿದ್ದರು. ಆಗ ಆಡಬಾರದ್ದನ್ನು ಆಡಿದರೆ ಕೇಳಬೇಕಾದ್ದನ್ನು ಕೇಳಬೇಕಾಗ್ತದೆ ಅಂತ ನಾನು ಹೇಳಿದ್ದು ಕೇವಲ ಓರ್ವ ವ್ಯಕ್ತಿಯ ಕುರಿತಲ್ಲ, ಬದಲಿಗೆ ಇಂದಿನ ವಾಸ್ತವ ಪರಿಸ್ಥಿತಿಯ ಕುರಿತು ಅಂತ ಅಸಂಬದ್ಧ ವಿವರಣೆ ಕೊಟ್ಟು ಜಾರಿಕೊಳ್ಳಲು ಯತ್ನಿಸಿದರು. ಅದಕ್ಕೆ ಖುದ್ದು ದೊರೆಸ್ವಾಮಿ ಅವರೇ ಕಾರವಾಗಿ ಇವರು ತನ್ನವರನ್ನು ಡಿಫೆಂಡ್ ಮಾಡಿಕೊಳ್ಳುವ ಹೆಸರಿನಲ್ಲಿ ಯಾರನ್ನು ಡಿಫೆಂಡ್ ಮಾಡಿಕೊಳ್ತಿದ್ದಾರೆ ಎಂದು ತಿರುಗೇಟು ಕೊಟ್ಟಾಗ ಉತ್ತರ ನೀಡದೆ ಮುಖ ಮರೆಸಿಕೊಂಡಿದ್ದರು ಸುರೇಶ್ ಕುಮಾರ್ ಅವರು. ಅಷ್ಟೇ ಅಲ್ಲ, ದೇಶದ ಪ್ರಜ್ಞಾವಂತರನ್ನು ಜರೆಯುವ ಇವರು ಕೊಲೆ ಆರೋಪಿಗಳ ಭಜನೆಯನ್ನು ಮಾಡ್ತಾರೆ.
ಶಾಸಕ ಸುರೇಶ್ ಕುಮಾರ್ ಅವರು ಈ ಹಿಂದೆ ಕೊಲೆ ಪ್ರಕರಣದ ಆರೋಪಿಗಳಾದ ಪುನೀತ್ ಕೆರೆಹಳ್ಳಿ ಮತ್ತು ಜ್ಯೋತಿಷಿ ಕಮಲಾಕರ ಭಟ್ ಅವರೊಂದಿಗಿನ ಫೋಟೋಗಳನ್ನು ಯಾವುದೇ ಮುಜುಗರವಿಲ್ಲದೆ ತಮ್ಮ ಅಧಿಕೃತ ಫೇಸ್ಬುಕ್ ಪುಟದಲ್ಲಿ ಹಂಚಿಕೊಂಡಿದ್ದರು. ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳ ಜೊತೆ ಒಬ್ಬ ಜನಪ್ರತಿನಿಧಿ ಇಷ್ಟು ಆಪ್ತವಾಗಿರುವುದು ಯಾವ ರೀತಿಯ ಸಜ್ಜನಿಕೆ ಎಂದು ಜನರು ಪ್ರಶ್ನೆ ಮಾಡಿದರು. ಹತ್ಯೆಯಂತಹ ಗಂಭೀರ ಆರೋಪ ಎದುರಿಸುತ್ತಿರುವವರನ್ನ ಬೆಂಬಲಿಸುವಂತೆ ಫೋಟೋ ಶೇರ್ ಮಾಡಿಕೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರೀ ಟೀಕೆಗೆ ಗುರಿಯಾಗಿತ್ತು. ಇಂತಹ ವ್ಯಕ್ತಿಗಳೊಂದಿಗೆ ಗುರುತಿಸಿಕೊಳ್ಳುವ ಮೂಲಕ ಅವರು ಸಮಾಜಕ್ಕೆ ತಪ್ಪು ಸಂದೇಶವನ್ನು ನೀಡುತ್ತಿದ್ದಾರೆ ಎಂಬ ಟೀಕೆಗಳು ಕೂಡ ವ್ಯಕ್ತವಾಗಿದ್ದವು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಕ್ರಿಮಿನಲ್ ಹಿನ್ನೆಲೆಯುಳ್ಳವರನ್ನ ಸಾರ್ವಜನಿಕವಾಗಿ ಬೆಂಬಲಿಸುವ ಅಥವಾ ಅವರೊಂದಿಗೆ ಗುರುತಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಶಾಸಕರು ಯಾವ ಸಂದೇಶವನ್ನು ನೀಡುತ್ತಿದ್ದಾರೆ ಎಂದು ಜನರು ಪ್ರಶ್ನೆ ಮಾಡಿದರು. ಕೇವಲ ಸಾಮಾಜಿಕ ಜಾಲತಾಣ ಮಾತ್ರವಲ್ಲದೆ ವಿಧಾನಸಭಾ ಕಲಾಪದ ಸಮಯದಲ್ಲೂ ಸುರೇಶ್ ಕುಮಾರ್ ಅವರ ನಾಲಿಗೆ ಹರಿಬಿಟ್ಟ ಪ್ರಸಂಗ ನಡೆದಿದೆ. ಸಚಿವ ಬೈರತಿ ಸುರೇಶ್ ಅವರ ಕುರಿತು ಮಾತನಾಡುವಾಗ 6 ತಿಂಗಳಿಗೆ ಹುಟ್ಟಿದವರು ಹಿಂಗಾಡ್ತಾರೆ ಎಂಬ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದರು. ದೈಹಿಕ ಬೆಳವಣಿಗೆ ಅಥವಾ ಜನ್ಮದ ಕುರಿತು ಅಸಭ್ಯವಾಗಿ ಮಾತನಾಡುವುದು ಒಬ್ಬ ಹಿರಿಯ ಶಾಸಕರಿಗೆ ಒಪ್ಪುವಂಥದ್ದಲ್ಲ ಎಂದು ಆಡಳಿತ ಪಕ್ಷದ ನಾಯಕರು ಮತ್ತು ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸುರೇಶ್ ಕುಮಾರ್ ಅವರು ಡಿಲೀಟ್ ಮಾಡಿರುವ ಪೋಸ್ಟನ್ನು ಹಂಚಿಕೊಂಡ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ಮಟ್ಟು ಅವರು, ಮರ್ಯಾದೆ ಕೆಟ್ಟ ಶಾಸಕರಿಗೆ ಏನಾದರೂ ಪ್ರಶಸ್ತಿ ಇದ್ದರೆ ಅದು ಈ ಶಾಸಕನಿಗೆ ಕೊಡಬೇಕು. 1, 2 ಬರೀ ಸುಳ್ಳು, ಸ್ವಾರ್ಥ, ವಂಚನೆ, ಬರೀ ಇದೇ ಆಯಿತು. ಬೆಳಗ್ಗೆ ಎದ್ದು ತುರಿಕೆ ಬಂದಾಗ ಒಂದು ಪೋಸ್ಟ್ ಹಾಕೋದು, ಆಮೇಲೆ ಕನಿಷ್ಠ ವಿಷಾದವನ್ನು ವ್ಯಕ್ತಪಡಿಸದೆ ಡಿಲೀಟ್ ಮಾಡಿ ಓಡಿಬಿಡೋದು ಎಂದಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಹೊರಗಿನ ಜಗತ್ತಿಗೆ ಸಮಾಜ ಸುಧಾರಕನಂತೆ ಬಿಂಬಿಸಿಕೊಳ್ಳುವ ಸುರೇಶ್ ಕುಮಾರ್ ಅವರು ಆಂತರಿಕವಾಗಿ ಸುಳ್ಳು ಸುದ್ದಿಗಳ ಪ್ರಸಾರ, ಕೊಲೆ ಆರೋಪಿಗಳೊಂದಿಗೆ ಸ್ನೇಹ ಮತ್ತು ಅಸಂಸದೀಯ ಮಾತುಗಳ ಮೂಲಕ ತಮ್ಮ ಸಜ್ಜನಿಕೆಯ ಮುಖವಾಡವನ್ನು ತಾವೇ ಕಳಿಸಿಕೊಂಡಿದ್ದಾರೆ. ಅವರ ಈ ಸರಣಿ ಎಡವಟ್ಟುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಲೂ ದೊಡ್ಡ ಚರ್ಚೆಗೆ ಆಹಾರವಾಗಿದೆ. ತನ್ನನ್ನು ತಾನು ಸಜ್ಜನ ಶಾಸಕ ಎಂದು ಬಿಂಬಿಸಿಕೊಳ್ಳುವ ಸುರೇಶ್ ಕುಮಾರ್ ಅವರ ಇತ್ತೀಚಿನ ನಡೆಗಳು ಕೇವಲ ಗೊಂದಲಕಾರಿಯಷ್ಟೇ ಅಲ್ಲ, ಅಪಾಯಕಾರಿಯೂ ಆಗಿದೆ. ಸುಳ್ಳು ಸುದ್ದಿಗಳ ಪ್ರಚಾರ, ಹತ್ಯೆಯಾದವರ ಬಗ್ಗೆ ಹಗುರ ಮಾತು, ಕ್ರಿಮಿನಲ್ ಆರೋಪಿಗಳೊಂದಿಗೆ ಸ್ನೇಹ ಮತ್ತು ಸದನದಲ್ಲಿ ಸಂಸ್ಕಾರಹೀನ ಮಾತುಗಳು ಅವರ ರಾಜಕೀಯ ಜೀವನದ ಮೇಲೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಜನರು ಅವರ ಇಂತಹ ಎಡವಟ್ಟುಗಳನ್ನು ತೀವ್ರವಾಗಿ ಖಂಡಿಸುತ್ತಿದ್ದು ತಿದ್ದಿಕೊಳ್ಳುವಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.